ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಮುಖ್ಯವಾಗಿ ಸೆಪ್ಟೆಂಬರ್ ಮಾಸದಲ್ಲಿ ದ್ವಾದಶಾದಿ ರಾಶಿಗಳ ಬಗ್ಗೆ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದರಲ್ಲಿ ಭಾಗವಾಗಿ ಈ ದ್ವಾದಶ ರಾಶಿಗಳಲ್ಲಿ ಕಟಕ ರಾಶಿಯ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ರಾಷ್ಟ್ರಾಧಿಪತಿ ಚಂದ್ರ ಆಗಿರುವಂತಹ ಈ ಕಟಕ ರಾಶಿಯ ಗೋಚಾರ ಫಲಗಳು ಹೇಗಿದೆ. ಯಾಕಂದರೆ ಕಟಕ ರಾಶಿಗೆ ಅಧಿಪತಿ ಚಂದ್ರ. ಇದೇ ಮಾಸದಲ್ಲಿ 7ನೇ ತಾರೀಕು ರಾತ್ರಿ 9:58ರಿಂದ ಮಧ್ಯರಾತ್ರಿ 1:26 ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನೋದು ಕೂಡ ಆಗ್ತಾಯಿದೆ. ಸೊ ಈಗ ಒಟ್ಟಾಗಿ ನೋಡಿದ್ರೆ ಕಳೆದ ಒಂದು 2-3 ವರ್ಷಗಳಿಂದ ಕಟಕ ರಾಶಿಯವರಿಗೆ ತುಂಬ ಆತಂಕಗಳನ್ನು, ಕಷ್ಟಗಳನ್ನು, ತುಂಬ ಕೆಲವೊಂದು ಸಮಸ್ಯೆಗಳನ್ನು, ಈ ರೀತಿ ಸಂದರ್ಭಗಳು ಇವರ ಜೀವನದಲ್ಲಿ ಗೋಚಾರದಿಂದ ನೋಡುವುದಾದರೆ ಅನುಕೂಲವಾಗಿ ಗ್ರಹ ಬಲ ಅನ್ನೋದು ಅಷ್ಟೊಂದು ಅನುಕೂಲತೆ ಇಲ್ಲ. ರಾಷ್ಟ್ರಾಧಿಪತಿ ಚಂದ್ರ ಆಗಿರ್ತಾನೆ. ಸೊ ಆದ್ದರಿಂದ ಇವರಿಗೆ ಮಾನಸಿಕವಾಗಿ ಭಾವೋದ್ವೇಗಗಳು ಅಧಿಕವಾಗಿರುತ್ತೆ. ಮಾನಸಿಕವಾಗಿ ಚಿಂತೆ ಮಾಡೋದು, ಮಾನಸಿಕವಾಗಿ ಮಾಡ್ತಾ ಇರುವಂತಹ ಯೋಚನೆಗಳಾಗಿರ್ಬೋದು, ಕಲ್ಪನೆಗಳಾಗಿರಬಹುದು, ಇವರಲ್ಲಿ ಜಾಸ್ತಿ ಇರುತ್ತೆ. ಚಂಚಲವಾಗಿರುವಂತಹ ಮನಸ್ಥಿತಿ ಯಾವ ರೀತಿ ಇರುತ್ತೆ? ಒಂದು ಕ್ಷಣಕ್ಕೆ ತೃಪ್ತಿ, ಒಂದು ಕ್ಷಣಕ್ಕೆ ಸಂತೋಷ, ಇಮಿಡಿಯೇಟಾಗಿ ಸ್ಯಾಡ್, ಅಂದರೆ ಒಂದು ರೀತಿ ಬಾಧೆ, ಈ ರೀತಿ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಭಾವೋದ್ವೇಗಗಳಲ್ಲಿ ಬರುವಂತಹ ಬದಲಾವಣೆಗಳಲ್ಲಿ ಈ ಕಟಕ ರಾಶಿಯಲ್ಲಿ ಅಧಿಕವಾಗಿರುತ್ತೆ. ರಾಷ್ಟ್ರಾಧಿಪತಿ ಚಂದ್ರ ಮನಸ್ಕಾರಕ ಆಗಿರುವಂತಹ ಕಾರಣದಿಂದ ಸ್ವಲ್ಪ ತಾಳ್ಮೆ ಅನ್ನೋದು ಕಮ್ಮಿ ಇರುತ್ತೆ. ಕೈಗೊಂಡಿರುವಂತಹ ಕೆಲಸಗಳಲ್ಲಿ ಸ್ವಲ್ಪ ಬೇಗ ಕಂಪ್ಲೀಟ್ ಆಗಿಬಿಡಬೇಕು. ಡಿಲೇ ಅನ್ನೋದು ಇಷ್ಟ ಆಗೋಲ್ಲ ಇವರಿಗೆ. ಸೂಕ್ಷ್ಮವಾಗಿರುವಂತಹ ವಿಷಯಗಳು ಕೂಡ ತುಂಬ ಬೇಗ ಪ್ರತಿಕ್ರಿಯೆ ನೀಡ್ತಾ ಇರ್ತಾರೆ. ಅಂತಹ ರಾಶಿ ಜಾತಕರು ಕಟಕ ರಾಶಿಯವರು ಇರ್ತಾರೆ. ಬಟ್ ಏನಂದರೆ ಇವರ ಲೈಫಲ್ಲಿ ಕೆಲವೊಂದು ಅವಕಾಶಗಳನ್ನು, ಕೆಲವೊಂದು ಹುದ್ದೆಗಳನ್ನು, ಅಧಿಕಾರಗಳನ್ನು, ಪ್ರಮೋಷನ್ಸ್ನ ಪಡೀಬೇಕಂದ್ರೆ ಸ್ವಲ್ಪ ತಾಳ್ಮೆಯ ಜೊತೆಗೆ ಈ ಕೋಪ, ಆವೇಶ ಇತ್ಯಾದಿ ವಿಷಯಗಳು ಕೂಡ ತುಂಬ ಬೇಗ ಬರ್ತಾ ಇರ್ತವೆ. ಸೊ ಇದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇವರಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನೋದು, ಈ ತಾಳ್ಮೆಗೆ ತಕ್ಕ ಫಲಗಳನ್ನೋದು ಅಥವಾ ಕಷ್ಟಕ್ಕೆ ತಕ್ಕ ಫಲಗಳನ್ನೋದು ಇವರ ಜೀವನದಲ್ಲಿ ಇರುತ್ತೆ. ಅದೇ ರೀತಿ ಈ ಪ್ರಾಕ್ಟಿಕಲ್ ಯೋಚನೆಗಳಿಗಿನ್ನ ಸ್ವಲ್ಪ ಊಹೆಗಳು ಮಾಡ್ಕೊಳ್ತಾ, ಸ್ವಲ್ಪ ಫ್ಯಾಂಟಸಿ ಕಲ್ಪನೆಗಳಿಗೆ, ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ತುಂಬ ಇರ್ತಾರೆ. ಇನ್ನು ಈ ಕಟಕ ರಾಶಿಯವರಿಗೆ ಈ ಸಂಗೀತ, ನೃತ್ಯ, ನಾಟ್ಯ ಈ ಇತ್ಯಾದಿ ವಿಷಯಗಳ ಮೇಲೆ ಅದ್ಭುತವಾಗಿರುವಂತಹ ಇಂಟ್ರೆಸ್ಟ್ ಇರುತ್ತೆ. ಮುಖ್ಯವಾಗಿ ಡ್ಯಾನ್ಸ್ ಆರ್ಟಿಸ್ಟ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಇಂತಹ ವಿಷಯಗಳ ಮೇಲೆ ಆಸಕ್ತಿ ಇರೋದರಿಂದ ಈ ಕಟಕ ರಾಶಿಯವರು ಮುಖ್ಯವಾಗಿ ಈ ಕ್ಷೇತ್ರಗಳಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ಪಡೀತಾ ಇರ್ತಾರೆ. ಇನ್ನು ಸೆಪ್ಟೆಂಬರ್ ಮಾಸದಲ್ಲಿ ನೋಡುವುದಾದರೆ ಮುಖ್ಯವಾಗಿ ಈ ಮಾಸ ಕೆಲವೊಂದು ವೃತ್ತಿ ಉದ್ಯೋಗಗಳಲ್ಲಿ ಸ್ಥಾನಚಲನ ಅನ್ನೋದು ಗೋಚರವಾಗ್ತಾ ಇದೆ. ಅಂದರೆ ಈ ಇರುವಂತಹ ಸ್ಥಳವನ್ನು ಅಥವಾ ಉದ್ಯೋಗವನ್ನು ಅಥವಾ ಮನೆಯನ್ನು ಸ್ಥಳಾಂತರ ಮಾಡುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇದೆ. ಇನ್ನು ಪಡೆಯುವಂತಹ ಹುದ್ದೆಗಳಲ್ಲಿ ಅನೇಕವಾದಂತಹ ಸ್ವಲ್ಪ ಬಹುಮಟ್ಟದ ಜವಾಬ್ದಾರಿಗಳು ಇರುವಂತಹ ಉನ್ನತ ಹುದ್ದೆಗಳ ನಿರ್ವಹಣೆ ಅನ್ನೋದು, ಈ ಉದ್ಯೋಗದ ಮೂಲಕ ಮಾಡುವಂತಹ ಪ್ರಯಾಣಗಳನ್ನೋದು ಸಾಕಷ್ಟು ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭ, ಈ ಮಾಸದಲ್ಲಿ ಈ ಸೆಪ್ಟೆಂಬರ್ 14ರವರೆಗೂ ಶುಕ್ರ ಸಂಚಾರ ರಾಶಿಯಲ್ಲೇ ಇರುವುದರಿಂದ ಈ ಸ್ತ್ರೀಯರ ಮುಖಾಂತರ ಮುಖ್ಯವಾಗಿ ಕೆಲವೊಂದು ಪ್ರಯತ್ನಗಳಲ್ಲಿ ಅನುಕೂಲತೆ ಅನ್ನೋದು ಮುಖ್ಯವಾಗಿರುತ್ತೆ. ಈಗ ಶುಕ್ರ ರಾಶಿಯಲ್ಲಿ ಬಂದಾರೆ ಅಂದರೆ ಅವರ ವೈಯಕ್ತಿಕವಾಗಿ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಸ್ವಯಂ ಪ್ರಯತ್ನದಿಂದ ಯಾರ ಮೇಲೂ ಡಿಪೆಂಡ್ ಆಗದೆ, ಯಾರನ್ನು ಕೈಚಾಚಿದೆ, ಸ್ವಂತ ನಿರ್ಧಾರಗಳಿಂದ, ಸ್ವಂತ ಪ್ರಯತ್ನದಿಂದ, ಸ್ವಂತ ಕಷ್ಟದಿಂದ ಮೇಲೆ ಬರೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಸ್ವಂತ ಪ್ರಯತ್ನದಿಂದ ಕೆಲವೊಂದು ಅನುಕೂಲವಾಗಿರುವಂತಹ ವಿಷಯಗಳನ್ನು, ಈ ಹಣಕಾಸಿನ ಸಂಪಾದನೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಮಾರ್ಗಗಳನ್ನು ಅನ್ವೇಷಿಸುವುದಾಗಿರ್ಬೋದು, ವೃತ್ತಿ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು, ಯಾರ ರೆಕಮೆಂಡೇಷನು ರೆಫರೆನ್ಸು ಇಲ್ಲದೆ ಇವರ ಸ್ವಂತ ಪ್ರತಿಭೆಯಿಂದ ಪಡೆಯೋದಕ್ಕೆ ಅನುಕೂಲವಿರುತ್ತೆ. ಮುಖ್ಯವಾಗಿ ಒಬ್ಬ ಸ್ತ್ರೀ
ನಿಮಗೆ ಅದು ನಿಮ್ಮ ಇಂಟರ್ವ್ಯೂ ತಗೊಳ್ತಾ ಇರುವಂತಹ ಸ್ತ್ರೀ ಆಗಿರಬಹುದು, ಅಥವಾ ಬಿಸ್ನೆಸ್ ಮಾಡುವಾಗ ನಿಮಗೆ ಸಪೋರ್ಟ್ ಕೊಡುವಂತಹ ಒಂದು ಸ್ತ್ರೀ ಆಗಿರಬಹುದು. ನಿಮಗೆ ಒಬ್ಬ ಸ್ತ್ರೀ ಮುಖಾಂತರ ಅದೃಷ್ಟ ಸಹಕಾರ ಅನ್ನೋದು ಸಿಗಲಿದೆ ಈ ಮಾಸದಲ್ಲಿ. ಆ ಸ್ತ್ರೀ ನಿಮ್ಮ ಕುಟುಂಬದಲ್ಲಿ ಆಗಿರುವಂತಹ ತಾಯಿಯಾಗಿರ್ಬೋದು, ನಿಮ್ಮ ಸಂಗಾತಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ನಿವೃತ್ತಿ ಉದ್ಯೋಗಗಳಲ್ಲಿ ಮಾಡ್ತಾ ಇರುವಂತಹ ನಿಮ್ಮ ಮೇಲಧಿಕಾರಿ ಆಗಿರಬಹುದು. ಆದರೆ ಉನ್ನತ ಅಧಿಕಾರದಲ್ಲಿರುವಂತಹ ಒಬ್ಬ ಸ್ತ್ರೀಯ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟ ರೂಪದಲ್ಲಿ ಕೆಲವೊಂದು ವಿಷಯಗಳು ನಡೆಯುತ್ತೆ. ಇನ್ನು ಈ ತಾಯಿಯ ಆತ್ಮೀಯತೆ, ಅವರ ಪ್ರೀತಿ ಅನ್ನೋದು, ವಾತ್ಸಲ್ಯ ಅನ್ನೋದು ಜಾಸ್ತಿ ಆಗಿರುತ್ತೆ. ಈ ತಾಯಿಯ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಅದು ಹಣಕಾಸಿನ ಸಹಕಾರ ಆಗಿರ್ಬೋದು, ಕೆಲವೊಂದು ಬೆಳೆ ಬಾಳುವಂತಹ ವಸ್ತುಗಳನ್ನು ಕಾಣಿಕೆಯ ರೂಪದಲ್ಲಿ ಪಡೆಯಬಹುದು. ಈ ರೀತಿ ವಿಷಯಗಳಿಗೆ ಈ ಮಾಸ ತುಂಬ, ಯಾಕಂದರೆ ಶುಕ್ರ ಅಲ್ವಾ, ಶುಕ್ರ ಸ್ತ್ರೀ ಮುಖಾಂತರ ಅದೃಷ್ಟವನ್ನು ನೀಡ್ತಾ ಇರ್ತಾರೆ. ಸೊ ಆ ವಿಷಯಗಳಿಂದ ನೋಡಿದಾಗ ಈ ಸ್ತ್ರೀಯರ ಸಹಕಾರ, ಸ್ತ್ರೀಯರಿಂದ ಹೆಲ್ಪ್ ಆಗಿರ್ಬೋದು, ಸ್ತ್ರೀಯರು ನೀಡುವಂತಹ ಪ್ರೋತ್ಸಾಹ ಆಗಿರ್ಬೋದು, ನಿಮ್ಮಲ್ಲಿ ಅದ್ಭುತವಾಗಿರುತ್ತೆ. ತುಂಬ ದಿನಗಳಿಂದ ದೂರ ಪ್ರಾಂತಗಳಲ್ಲಿ ನೀವು ವಿದ್ಯಾಭ್ಯಾಸನೋ ಉದ್ಯೋಗದ ಮುಖಾಂತರನೋ ಈ ದೂರ ಕೆಲವೊಂದು ತಿಂಗಳು, ಕೆಲವೊಂದು ವರ್ಷಗಳ ನಂತರ ಅಗೇನ್ ನಿಮ್ಮ ತಾಯಿಯ ಜೊತೆ ಸೇರಿ, ಅಂದರೆ ಅವರ ಜೊತೆಗೆ ಸೇರಿ ಅವರೊಂದಿಗೆ ಕೆಲವೊಂದು ವಿಶೇಷವಾಗಿರುವಂತಹ ಮತ್ತೆ ಆ ತಾಯಿಯ ಮಮತೆಯನ್ನು, ತಾಯಿಯ ಪ್ರೀತಿಯನ್ನು ಪಡೆಯೋದಕ್ಕೆ, ಆ ತಾಯಿಯ ಜೊತೆ ಕೆಲವೊಂದು ಶುಭಾರಂಭಗಳಲ್ಲಿ ಪಾಲ್ಗೊಳ್ಳೋದಕ್ಕೆ, ಅವರ ಯೋಗಕ್ಷೇಮಗಳನ್ನು ನೋಡೋದಕ್ಕೆ ಈ ಶುಕ್ರನ ಅನುಕೂಲತೆಯಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ, ಮತ್ತೆ ಕಲಿಯುವಂತಹ ಅವಕಾಶ. ಅದೇ ರೀತಿ ನೀವು ಅಂದರೆ ವೆನ್ ಯು ಆರ್ ಎನ್ ಎಂಗೇಜ್, ಅಂದರೆ ಬಾಲ್ಯದಲ್ಲಿ ನೀವು ಕಳೆದಿರುವಂತಹ ಅಥವಾ ನಿಮ್ಮ ಸ್ನೇಹವನ್ನು ಬೆಳೆಸಿರುವಂತಹ ಹಳೆಯ ಮಿತ್ರರನ್ನು ಮತ್ತೆ ನೀವು ಮೀಟ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಸ್ವಸ್ಥಾನಕ್ಕೆ ಮತ್ತೆ ಹೋಗಿ ನಿಮ್ಮ ವಿದ್ಯಾಭ್ಯಾಸ ಮಾಡಿರೋದು, ನೀವು ಆಡ್ಕೊಂಡಿರುವಂತಹ ಜಾಗಗಳನ್ನು ಮತ್ತೆ ನೋಡಿ ಅವುಗಳ ಬಗ್ಗೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂತಾನಕ್ಕೆ ಹೇಳುವುದಾಗಿರ್ಬೋದು, ನಿಮ್ಮ ಹಳೆಯ ಮಿತ್ರರ ಜೊತೆ ಆ ವಿಷಯಗಳ ಬಗ್ಗೆ, ಆ ದಿನಗಳ ಬಗ್ಗೆ ಸ್ವಲ್ಪ ಸಂತೋಷದಿಂದ ಸಂಭಾಷಿಸೋದು ಇತ್ಯಾದಿ ವಿಷಯಗಳನ್ನೋದು ಈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ. ಅಂದರೆ ಮುಖ್ಯವಾಗಿ ತಾಯಿಯನ್ನು ಸಂತೋಷ ಬೀಳಿಸುವಂತಹ ರೀತಿಯಲ್ಲಿ ಕೆಲವೊಂದು ಕಾಣಿಕೆಗಳನ್ನು ಕೂಡ ಅವರಿಗೆ ಸೀರೆ ರೂಪದಲ್ಲೋ ಒಡವೆ ರೂಪದಲ್ಲೋ ಅವರಿಗೆ ನೀಡಿ ಅವರ ಸಂತೋಷವನ್ನು ನೋಡುವಂತಹ ಒಂದು ಸೌಭಾಗ್ಯ ಕೆಲವೊಂದು ಕಟಕ ರಾಶಿ ಜಾತಕರಿಗೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ. ಎಲ್ಲನೂ ಸರಿ, ಎಲ್ಲನೂ ಅದ್ಭುತವಾಗಿ ನಡೀತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕುಟುಂಬದಲ್ಲಿರುವಂತಹ ಸ್ತ್ರೀಯರ ನಡುವೆ ಸಣ್ಣ ಪುಟ್ಟ ಅಪಾರ್ಥಗಳು ಅಥವಾ ಮಾತು ಬೆಳೆದು ವಾದ ವಿವಾದಗಳು ಕೂಡ ನಡೆಯುತ್ತೆ. ಅದರಲ್ಲಿ ನೀವು ಯಾರು ಪಕ್ಷನೂ ನಿಲ್ಲೋಕೆ ಹೋಗಬಾರ್ದು. ಸಂತೋಷವಾಗಿ ಕೆಲವು ದಿನಗಳನ್ನು ಆನಂದಿಸುವುದಕ್ಕೆ ಬಂದಿರೋದ್ರಿಂದ ಆದಷ್ಟು ಮಟ್ಟಿಗೆ ಆ ಸಮಸ್ಯೆಗಳಿಗೆ ಸಣ್ಣದಾಗಿ ಹತ್ಕೊಂಡಿರುವಂತಹ ಬೆಂಕಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲರನ್ನ ವಾತಾವರಣವನ್ನು ತಣ್ಣಗೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಆದ್ದರಿಂದ ಅದು ಅತ್ತೆ ಸೊಸೆ ಮಧ್ಯೆ ಆಗಿರಬಹುದು, ತಾಯಿ ಮಗಳ ಜೊತೆ ಆಗಿರಬಹುದು, ಅಥವಾ ನಾದಿನಿ ಹೆಣ್ಮಗಳ ಜೊತೆ ಆಗಿರ್ಬೋದು. ಈ ರೀತಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಏನೋ ಯಾವಾಗಲೂ ನಡೆದಿರುವಂತಹ ವಿಷಯಗಳನ್ನು ಮತ್ತೆ ಜ್ಞಾಪಿಸಿಕೊಂಡು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ಸು, ಡಿಬೇಟು ಅಥವಾ ನಿಂದಾರೋಪಣೆಗಳು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ಏನೋ ಸಂತೋಷವಾಗಿ ಕಾಲ ಕಳೆಯೋಕೆ ಬಂದಿದ್ದೇವೆ, ಏನಪ್ಪ ಇದು ಈ ರೀತಿ ಅಂತ ಹೇಳಿಬಿಟ್ಟು ನೀವು ಯಾವ ಪಕ್ಕೇಲಿ ನೀವು ಸಪೋರ್ಟಾಗಿದ್ರೂ ಕೂಡ ಕೊನೆಯಾಗಿ ಸಿಗಾಕ್ಕೊಳ್ಳೋದು ನೀವೇ. ಆದ್ದರಿಂದ ನ್ಯೂಟ್ರಲ್ ಆಗಿದ್ದು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಈ ಮಾಸದಲ್ಲಿ ಬೆಳೆ ಬಾಳುವಂತಹ ಆಭರಣಗಳಾಗಿರ್ಬೋದು, ವಸ್ತ್ರಗಳಾಗಿರಬಹುದು ಧಾರಣೆಗೆ ಅನುಕೂಲತೆ ಇದೆ. ಈ ಧಾರಣೆಯಿಂದ ಕೆಲವೊಂದು ಶುಭ ಸಮಾರಂಭಗಳಾಗಿರ್ಬೋದು, ಹಬ್ಬ ಹುಣ್ಣಿಮೆ ಹರಿದಿನಗಳಾಗಿರ್ಬೋದು, ಕೆಲವೊಂದು ಪೂಜಾ ವ್ರತಗಳಾಗಿರ್ಬೋದು, ಇಂತಹ ವಿಷಯಗಳು ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಯಾಕಂದರೆ ಈ ರಾಶಿಯಲ್ಲೇ ಇರುವಂತಹ ಶುಕ್ರನ ಮೇಲೆ ಭಾಗ್ಯಸ್ಥಾನದಲ್ಲಿ ಇರುವಂತಹ ಶನಿ ಪರಮಾತ್ಮನ ದೃಷ್ಟಿ ಬೀಳುವುದರಿಂದ ಮುಖ್ಯವಾಗಿ ಈ ಕಟಕ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಒಂದು ಉನ್ನತವಾಗಿರುವಂತಹ ಅವರ
ಅನುಭವಕ್ಕೆ, ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಕೆಲವೊಂದು ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ಅವರು ವೈಯಕ್ತಿಕವಾಗಿ ಏನಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದರೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಆರ್ಟಿಸ್ಟಿಕ್ ಫೀಲ್ಡಲ್ಲಿರುವಂತಹ ಸಿನಿ ಕಲಾಕ್ಷೇತ್ರಗಳಲ್ಲಿ ಇರುವಂತಹ, ಅದು ಟಿ ವಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕಷ್ಟಪಡ್ತಾ ಒಂದು ಒಳ್ಳೆಯ ದಿನ ಬರುತ್ತೆ, ಒಂದು ಒಳ್ಳೆಯ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ, ಮುಖ್ಯವಾಗಿ ಸ್ತ್ರೀ ಪಾತ್ರಧಾರರಿಗೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ನಿರ್ಮಾಪಕ ಅಥವಾ ಒಂದು ಡೈರೆಕ್ಟರ್ ದೃಷ್ಟಿಯಲ್ಲಿ ಬೀಳೋದಾಗಿರ್ಬೋದು, ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸಲ್ಲಿ ನಿಮಗೆ ಕೊಡೋದಾಗಿರ್ಬೋದು, ನಿಮ್ಮ ಆದಾಯ ಜಾಸ್ತಿ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ಸಿನಿ ಕಲಾಕ್ಷೇತ್ರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಅವಕಾಶಗಳ ಜೊತೆ ಉತ್ತಮವಾಗಿರುವಂತಹ ಆದಾಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ವಿದೇಶಿ ಪ್ರಯಾಣಗಳು ಮಾಡಬೇಕು ಈ ಸಂದರ್ಭದಲ್ಲಿ, ದೂರದಲ್ಲಿ ಅಥವಾ ವಿದೇಶಗಳಲ್ಲಿರುವಂತಹ ನಿಮ್ಮ ಪತ್ನಿಯನ್ನು ಅವರ ಇರುವಂತಹ ಸ್ಥಳಕ್ಕೆ ಹೋಗಿ ಮಕ್ಕಳ ಜೊತೆ ಸೇರಿ ಕೆಲವೊಂದು ದಿನಗಳ ಕಾಲ ಅವರೊಂದಿಗೆ ಬೆರೆಯೋದಕ್ಕೆ ಅಥವಾ ಅವರ ಜೊತೆ ಕೆಲವೊಂದು ಈ ರೀತಿ ಟ್ರಿಪ್ಸ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಈ ಟೈಮಲ್ಲಿ ಮಾಡುವಂತಹ ವಿದೇಶಿ ಪ್ರಯಾಣಗಳು ಅನ್ನೋದು ನಡೆಯೋದಕ್ಕೆ ಕೆಲವೊಂದಕ್ಕೆ ಅನುಕೂಲವಾಗಿರುತ್ತೆ. ಎಲ್ಲರಿಗೂ ಇದೇ ರೀತಿ ಇರುತ್ತೆ, ಎಲ್ಲರಿಗೂ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂದರೆ ಅದು ನಿಮ್ಮ ಇನ್ ಕೇಸ್ ನಿಮ್ಮ ಪರ್ಸನಲ್ ಚಾರ್ಟಲ್ಲಿ ಶುಕ್ರ ಬಲವಾಗಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ, ಮುಖ್ಯವಾಗಿ ಕಟಕ ರಾಶಿ ಅಂದ್ರೇ ಗುರು ದೇವಗುರು ಬೃಹಸ್ಪತಿ ಉಚ್ಚ ಸ್ಥಿತಿಯನ್ನು, ಗುರುಗಳ ಅದ್ಭುತವಾಗಿರುವಂತಹ ಒಂದು ರಾಶಿ ಆಗಿರೋದ್ರಿಂದ ಅದು ನಿಮ್ಮ ಪರ್ಸನಲ್ ಚಾರ್ಟ್ ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ಈ ರೀತಿ ವಿಷಯಗಳೇನು ನಡೀತಾ ಇಲ್ಲ, ಈ ರೀತಿ ಏನೂ ಅನುಕೂಲತೆ ಇಲ್ಲ ಅಂದರೆ ಏನಾದರೂ ನಿಮ್ಮ ಪರ್ಸನಲ್ ಚಾರ್ಟಲ್ಲಿ ವೈಯಕ್ತಿಕ ಜಾತಕದಲ್ಲಿ ಸಣ್ಣ ಪುಟ್ಟ ದೋಷಗಳಾಗಿರ್ಬೋದು, ಪಾಪಸ್ಥಾನದಲ್ಲಿರುವಂತಹ ಗ್ರಹಗಳಾಗಿರ್ಬೋದು, ಅದಕ್ಕೆ ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳಾಗಿರ್ಬೋದು, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಆಗಿರ್ಬೋದು, ಇದನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ. ಇನ್ನು ದೂರ ಪ್ರಾಂತಗಳಲ್ಲಿ ಈ ಮಾಸದಲ್ಲಿ ಕೆಲವೊಂದು ಪುಣ್ಯಕ್ಷೇತ್ರಗಳು, ತೀರ್ಥಯಾತ್ರೆಗಳು ಮಾಡುವುದಕ್ಕೆ, ದೈವ ದರ್ಶನಗಳು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಮಾಡಬೇಕು ಅಥವಾ ಮುಂದಿನ ತಿಂಗಳುಗಳಲ್ಲಿ ಹೋಗೋಣ, ಕುಟುಂಬ ಎಲ್ಲ ಸೇರಿ ಹೋಗೋಣ ಅನ್ನುವಂತಹ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ರೂಮ್ಸ್ ಬುಕ್ ಮಾಡ್ಕೊಳ್ಳೋದು ಅಥವಾ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋದು ಇತ್ಯಾದಿ ಪ್ರಯತ್ನಗಳೆಲ್ಲ ಅನುಕೂಲವಾಗಿರುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ನೀವು ಏನಾದರೂ ಒಂದು ಸ್ವಂತ ಗೃಹ ನಿರ್ಮಾಣ ಆರಂಭ ಮಾಡೋಣ ಅಥವಾ ಒಂದು ಸ್ವಂತ ವಾಹನವನ್ನು ಓನ್ ವೆಹಿಕಲ್ ತಗೊಳ್ಳೋಣ, ಹೊಸ ವೆಹಿಕಲ್ ತಗೊಳ್ಳೋಣ ಅನ್ನುವಂತಹ ಮಾಡುವಂತಹ ಕೆಲವೊಂದು ಪ್ರಯತ್ನಗಳು ಕೂಡ ಸಾಕಾರವಾಗುತ್ತೆ. ಅದಕ್ಕೆ ತಕ್ಕಂತೆ ಸಕಲ ಸಿದ್ಧತೆಯು ಕೂಡ ಮಾಡಿಕೊಳ್ತೀರಾ. ಧನಸ್ಥಾನದಲ್ಲಿ ರವಿ ಈಗ ಸಿಂಹರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ವ್ಯಯಾಧಿಪತಿ ಆಗಿರುವಂತಹ ಈ ಬುಧ ಮಹಾಶಯನ ದೃಷ್ಟಿ ಬೀಳೋದ್ರಿಂದ ನಿಮ್ಮ ಕುಟುಂಬ ವಿಷಯಗಳ ಬಗ್ಗೆ, ಮುಖ್ಯವಾಗಿ ಈ ಮಾಸದಲ್ಲಿ ಫ್ಯಾಮಿಲಿ ಮ್ಯಾನ್ ಆಗಿ ಒಂದು ಫ್ಯಾಮಿಲಿ ಸ್ಟಾರ್ ರೂಪದಲ್ಲಿ ಈ ಕುಟುಂಬ ವಿಷಯಗಳಲ್ಲಿ ಕುಟುಂಬ ಸದಸ್ಯರ ಏನು ಮಾಡ್ತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ, ಯಾವ ರೀತಿ ಓದ್ತಾ ಇದ್ದಾರೆ, ಏನಾಯಿತು, ಜಮೀನಲ್ಲಿ ಏನು ಕೃಷಿ ಬೆಳೀತಾ ಇದೆ ಇತ್ಯಾದಿ ವಿಷಯಗಳನ್ನೆಲ್ಲ, ಅವರ ಆರೋಗ್ಯ ಏನಿದೆ, ಪ್ರತಿಯೊಂದು ಈ ಕುಟುಂಬ ಸದಸ್ಯರ ಮೇಲೆ, ಕುಟುಂಬಸ್ಥರ ಜೊತೆಗೆ ಕುಟುಂಬಸ್ಥರ ಈ ಸಮ್ಮುಖದಲ್ಲಿ ಕೆಲವೊಂದು ವಿಷಯಗಳ ಮೇಲೆ ದೃಷ್ಟಿ ಬಿಟ್ಟು ಅದರ ಬಗ್ಗೆ ಮಾತಾಡೋದಕ್ಕೆ ಅನುಕೂಲವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಎಕ್ಸಲೆಂಟ್ ಆಗಿರುತ್ತೆ. ವಿದ್ಯಾರ್ಥಿಗಳು ಇನ್ ಕೇಸ್ ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ವಿಷಯಗಳು ಸುಲಭವಾಗಿ ಅರ್ಥ ಆಗೋದಾಗಿರ್ಬೋದು, ಏಕಾಗ್ರತೆ ಜಾಸ್ತಿ ಆಗಿರೋದಾಗಿರ್ಬೋದು, ಅವರಿಗೆ ಈ ಗೌರ್ಮೆಂಟ್ಲಿಂದ ಬರಬೇಕಾಗಿರುವಂಥ ಕೆಲವೊಂದು ಸ್ಕಾಲರ್ಶಿಪ್ ಆಗಿರ್ಬೋದು, ರಿಯಾಯಿತಿಗಳಾಗಿರ್ಬೋದು, ತಂದೆ ಮುಖಾಂತರ ಸಿಗಬೇಕಾಗಿರುವಂತಹ ಕೆಲವೊಂದು ಹುದ್ದೆಗಳಾಗಿರ್ಬೋದು, ಹಣಕಾಸಿನ ಸೌಲಭ್ಯ ಆಗಿರ್ಬೋದು ಪಡೆಯೋದಕ್ಕೆ ತುಂಬ ಒಟ್ಟಾಗಿ ಈ ಮಾಸದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಈ ಸೊಸೈಟಿಯಲ್ಲಿ ಹೊರಗಡೆ ಹೋದರೆ ನಿಮ್ಮ ಮಾತಿಗೆ ಒಳ್ಳೆಯ ಗೌರವ ಅನ್ನೋದು, ನಿಮ್ಮ ಸ್ಥಾನಮಾನ, ನಿಮ್ಮ ಕುಟುಂಬ ಜೀವನದ ಬಗ್ಗೆ 4 ಜನರು ಒಳ್ಳೆಯದಾಗಿ ಮಾತಾಡೋದು, ಈ ರೀತಿ ವಿಷಯಗಳನ್ನು ಮಾಡುತ್ತಾ ಕೆಲವೊಂದು ಚಾರಿಟೀಸ್ಗೆ ಏನಾದರೂ ಆಪತ್ತಲ್ಲಿ ಅಥವಾ ಕಷ್ಟಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಸಾಕಷ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಚಾರಿಟೀಸ್ಗೆ ಡೊನೇಷನ್ ಕೊಡೋದಾಗಿರ್ಬೋದು ಇತ್ಯಾದಿ ವಿಷಯಗಳ ಮೇಲೆ ಆಸಕ್ತಿಯನ್ನು ಹೊಂದಿರ್ತೀರ. ಮುಖ್ಯವಾಗಿ ಈ ಉದ್ಯೋಗದ ಮುಖಾಂತರ ಮಾಡುವಂತಹ ಪ್ರಯಾಣಗಳು ಅನ್ನೋದು ಇದ್ದೇ ಇರುತ್ತೆ. ಉದ್ಯೋಗ ಚೇಂಜ್ ಮಾಡಬೇಕು ಅಂತ ಮಾಡುವಂತಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಬೇಡ. ಯಾಕಂದರೆ ಈ ಪ್ರಥಮಾರ್ಥಕ್ಕಿಂತ ದ್ವಿತೀಯಾರ್ಥದ ಮೇಲೆ ಅಂದರೆ 15ರವರೆಗೂ ಬೇರೆ ಕೆಲವೊಂದು ಭಾವೋದ್ವೇಗಪೂರಿತವಾಗಿರುವಂತಹ ವಾತಾವರಣ ಆಗಿರ್ಬೋದು,
ನಿಮ್ಮ ಕಷ್ಟಕ್ಕೆ ತಕ್ಕ ಒಂದು ಬೆಲೆ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಒಂದು ರಿಕಗ್ನೈಸೇಷನ್ ಕೊಡ್ತಾ ಇಲ್ಲ, ಉದ್ಯೋಗ ಬಿಟ್ಬಿಡೋಣ ಅನ್ನೋಂತಹ ಮಾಡುವಂತಹ ಪ್ರಯತ್ನಗಳು ಸದ್ಯಕ್ಕೆ ಈ ರೀತಿ ಪ್ರಯತ್ನಗಳು ಮಾಡಬೇಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಒಳ್ಳೆಯ ಆಪರ್ಚುನಿಟೀಸ್ ಬಂದರೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಂಸ್ಥೆಯಲ್ಲಿ ಬಂದರೆ ಆಮೇಲೆ ಯೋಚನೆ ಮಾಡ್ಬೋದು. ಬಟ್ 15ರವರೆಗೆ ಈ ರೀತಿ ವಿಷಯಗಳನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಉತ್ತಮ. ಯಾಕಂದರೆ ಈಗ ರವಿ ಗ್ರಹಗಳಿಗೆ ರಾಜ ಆಗಿರುವಂತಹ ರವಿಯ ಸಮಸಪ್ತಕ ದೃಷ್ಟಿ ಇರೋದರಿಂದ ಸ್ವಲ್ಪ ವೃತ್ತಿ ಉದ್ಯೋಗದಲ್ಲಿ ಒತ್ತಡಗಳಾಗಿರ್ಬೋದು, ಈ ಪ್ರಯಾಣಗಳಲ್ಲಿ ಆತಂಕಗಳಾಗಿರ್ಬೋದು, ಕೆಲವೊಮ್ಮೆ ಈ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗಬಹುದು. ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಪ್ರಯಾಣ ಚಾಲನೆ ಮಾಡುವಾಗ ಕೆಲವೊಂದು ದೃಷ್ಟಿಯಲ್ಲಿಟ್ಕೊಂಡು ಹೆಲ್ಮೆಟ್ ಧಾರಣೆ ಆಗಿರ್ಬೋದು, ಮದ್ಯಪಾನ ಮಾಡಿ ಗಾಡಿ ಓಡಿಸೋದು ಅಥವಾ ಸೀಟ್ ಬೆಲ್ಟ್ ಇಲ್ಲದೆ ಗಾಡಿ ಓಡಿಸೋದು ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು. ಮುಖ್ಯವಾಗಿ ಫೋನಲ್ಲಿ ಮಾತಾಡ್ತಾ ಗಾಡಿ ಓಡಿಸ್ತಾ ಇರ್ತಾರೆ. ಸೊ ಇಟ್ಸ್ ವೆರಿ ವೆರಿ ಡೇಂಜರಸ್. ಸೊ ಪ್ಲೀಸ್ ಟ್ರೈ ಟು ಬಿ ಅವಾಯ್ಡ್ ಸಚ್ ಥಿಂಗ್ಸ್ ಅಂತ ಹೇಳ್ತಾ, ಮುಖ್ಯವಾಗಿ ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳೆಲ್ಲ ಕೂಡ ಅನುಕೂಲವಾಗಿರುತ್ತೆ. ಉತ್ತಮ ಸಂತಾನಕ್ಕೋಸ್ಕರ ಏನಾದರೂ ಪ್ರಯತ್ನಗಳು ಮಾಡ್ತಾ ಇದ್ದರೆ ಈ ಹೊಸದಾಗಿ ಈ ವಿಷಯಗಳಲ್ಲಿ ಅನುಕೂಲತೆ ಅನ್ನೋದಿರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈ ಮಾಸದಲ್ಲಿ ಕೆಲವೊಂದು ಹಣಕಾಸಿನ ಖರ್ಚುಗಳು ಅನ್ನೋದು, ಅವರ ಟರ್ಮ್ ಫೀಸ್ಗಳಾಗಿರ್ಬೋದು, ಟ್ಯೂಷನ್ ಫೀಸ್ಗಳಾಗಿರ್ಬೋದು, ಕೆಲವೊಂದು ಬುಕ್ಸು ಇತ್ಯಾದಿ ವಿಷಯಗಳಿಗೋಸ್ಕರ ಖರ್ಚು ಮಾಡುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇದೆ. ಸೊ ಒಟ್ಟಾಗಿ ಕಟಕ ರಾಶಿಯವರಿಗೆ ಎಲ್ಲ ವಿಷಯಗಳಲ್ಲಿ ಅನುಕೂಲ ಫಲಗಳು ಇದೆ. ಸೊ ಮುಖ್ಯವಾಗಿ ಈ ಶುಕ್ರನ ರಾಶಿಯಲ್ಲಿರೋದ್ರಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ಯಾವುದೇ ರೀತಿ ನೀವು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕುಟುಂಬ ವಿಷಯಗಳಂತ ಬಂದಾಗ ಈ ಮಧ್ಯದಲ್ಲಿ ಇದ್ದು ಇಬ್ಬರಿಗೂ ಸಮಾಧಾನ ಹೇಳಿಬಿಟ್ಟು ಕೆಲವೊಂದು ಶಾಂತಿಯುತವಾಗಿ ಸಂತೋಷದಿಂದ ಈ ಮಾಸವನ್ನು ಕಳೆಯಲಿ ಅಂತ ಭಾವಿಸ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.